ನಾನೊಂದು ಪ್ರಶ್ನೆ ಕೇಳ್ತೀನಿ. ಈ ಪ್ರಶ್ನೆಗೆ ಸುಮಾರು 100 ರಿಂದ 200 ವರ್ಷ ಆಗಿರ್ಬೋದು. ಆದ್ರೂ ಈ ಪ್ರಶ್ನೆಗೆ ಯಾರು ಉತ್ತರ ಕಂಡಿಡಿಯಕ್ಕಾಗಿಲ್ಲ. ಮೊಟ್ಟೆ ಮೊದಲು ಬಂತ, ಕೋಳಿ ಮೊದಲು ಬಂತ ಅಂತ. ಈ ಪ್ರಶ್ನೆ ಎಷ್ಟು ಹಳೇದಂದ್ರೆ, ಈ ಭೂಮಿ ಮೇಲೆ ಪ್ರಾಣಿಗಳು ಹುಟ್ಕೋತಲ್ಲ ಫಸ್ಟ್ ಡೇ ಅವಾಗಿಂದ ಈ ಪ್ರಶ್ನೆ ಟ್ರಾನ್ಸ್ಫರ್ ಆಗ್ತಾನೆ ಇದೆ. ಮೊಟ್ಟೆ ಮೊದಲು ಬಂತ, ಕೋಳಿ ಮೊದಲು ಬಂತ ಅಂತ. ಈ ವಿಡಿಯೋ ಅಲ್ಲಿ ಮೊಟ್ಟೆ ಮೊದಲು ಬಂತ, ಕೋಳಿ ಮೊದಲು ಬಂತ, ಮೊಟ್ಟೆ ವೆಜ್ ಅಥವಾ ನಾನ್ ವೆಜ್ ಅಂತ ಡಿಸ್ಕಸ್ ಮಾಡೋಣ. ಎಂಡ್ ವರ್ಗು ವಿಡಿಯೋ ನೋಡಿ. ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಥ್ರೂಔಟ್ ದ ಅನಿಮಲ್ ಕಿಂಗ್ಡಮ್ ದ ಎಗ್ಸ್ ವೇರ್ ಫೌಂಡ್. ಅಂದ್ರೆ ಪೂರ್ತಿ ಪ್ರಾಣಿಗಳ ಸಾಮ್ರಾಜ್ಯ ಅಲ್ಲಿ ಮೊಟ್ಟೆಗಳು ಕಾಣಿಸ್ಕೊಂಡಿತ್ತು. ಲೆಟ್ ಮಿ ಎಕ್ಸ್ಪ್ಲೇನ್ ಯು. ಈ ಮೊಟ್ಟೆದು ಔಟರ್ ಶೆಲ್ ಇದೆ ಅಲ್ಲ, ಇದನ್ನ ಮೆಮ್ಬ್ರೇನ್ ಅಂತಾರೆ. ಅಂಡ್ ಒಳಗಡೆ ಇರೋ ಜೀವನ ಎಂಬ್ರಿಯೋ ಅಂತಾರೆ. ಅಂಡ್ ಈ ಮೆಮ್ಬ್ರೇನ್ ಒಳಗಡೆ ಇರೋ ಎಂಬ್ರಿಯಾನ ಯಾವಾಗ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಈ ಮೆಮ್ಬ್ರೇನ್ ಮೊಟ್ಟೆ ಒಳಗಡೆ ಇರೋ ಜೀವನ ಹೊರಗಡೆ ಬರೋವರೆಗೂ ಕಾಪಾಡ್ತಾ ಇರುತ್ತೆ. ಮಿಲಿಯನ್ ಇಯರ್ಸ್ ಎಗೋ ಪ್ರಾಣಿಗಳು ತನ್ನ ಮೊಟ್ಟೆಗಳನ್ನ ನೀರಿರೋ ಜಾಗದಲ್ಲಿ ಇಡ್ತಾ ಇತ್ತು. ಯಾಕಂದ್ರೆ ಆಗಿನ್ನು ಮೊಟ್ಟೆದು ಔಟರ್ ಶೆಲ್ ಎವಾಲ್ವ್ ಆಗಿರ್ಲಿಲ್ಲ. ಅದಕ್ಕೆ ಪ್ರಾಣಿಗಳು ತನ್ನ ಮೊಟ್ಟೆಗಳನ್ನ ಕಾಪಾಡ್ಕೊಳ್ಳೋಕೆ ಪಾಂಡ್ಸ್ ಅಲ್ಲಿ, ಲೇಕ್ ಅಲ್ಲಿ ಇಡ್ತಾ ಇತ್ತು. ಅಂಡ್ ಸಾಕಷ್ಟು ಪ್ರಾಣಿಗಳು ರೀಪ್ರೊಡಕ್ಷನ್ ಮಾಡೋದಕ್ಕೆ ವಾಟರ್ ಮೇಲೆ ತುಂಬಾ ಡಿಪೆಂಡೆಂಟ್ ಆಗಿರ್ತಾ ಇತ್ತು. ಈ ತರ ಮಾಡಿದಾಗ ಪ್ರಾಣಿಗಳದ್ದು ಮೊಟ್ಟೆ ಇರ್ತಾ ಇತ್ತಲ್ಲ, ಅದು ಬೇಗ ಡ್ರೈ ಆಗ್ತಾ ಇರ್ಲಿಲ್ಲ. ಅಟ್ ದ ಸೇಮ್ ಟೈಮ್ ಒಂದು ಹೊಸ ಮೊಟ್ಟೆ ಎವಾಲ್ವ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು. ಆ ಮೊಟ್ಟೆಗೆ ಮೆಮ್ಬ್ರೇನ್ದು 3 ಲೇಯರ್ ಇತ್ತು. ಚಾರಿಯೋನ್, ಆಮ್ನಿಯೋ, ಎಲಾಂಟಾಯ್ಸ್. ಇದರಿಂದ ಒಳಗಡೆ ಇರೋ ಜೀವ ಏನಿದೆ ಎಂಬ್ರಿಯೋ, ಅದು ತುಂಬಾ ಪ್ರೊಟೆಕ್ಟಿವ್ ಆಗಿರುತ್ತೆ. ಅಂಡ್ ಇದರಿಂದ ಸಾಕಷ್ಟು ಪ್ರಾಣಿಗಳಿಗೆ ಒಂದು ಹೊಸ ದಾರಿ ಓಪನ್ ಆಗುತ್ತೆ. ಆಗಿಂದ ಅವುಗಳು ಭೂಮಿ ಮೇಲೆ ಬಂದು ಮೊಟ್ಟೆಗಳಿಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಮ್ನಿಯೋಟಿಸ್ ಈ ಪ್ರಾಣಿ 370 ಇಂದ 340 ಮಿಲಿಯನ್ ಇಯರ್ಸ್ ಎಗೋ ನೀರಿಂದ ಹೊರಗ್ ಬರುತ್ತೆ. ಹೊರಗ್ ಬಂದು ಭೂಮಿ ಮೇಲೆ ಬದುಕೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂಡ್ ಭೂಮಿ ಮೇಲೆ ಮೊಟ್ಟೆಗಳಿಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈಗಿನ ಟೈಮ್ ಅಲ್ಲಿ ಈ ಪ್ರಾಣಿಗೆ ಕ್ಲೋಸೆಸ್ಟ್ ರಿಲೇಟಿವ್ಸ್ ಯಾವುದು ಅಂದ್ರೆ ರೆಪ್ಟೈಲ್ಸ್, ಬರ್ಡ್ಸ್ ಅಂಡ್ ಮ್ಯಾಮಲ್ಸ್. ಈ ಪ್ರಾಣಿಗೆ ಮೊದಲು 4 ಕಾಲಿತ್ತು. ಅಂಡ್ ಹಾಗೇನೆ ಎವಾಲ್ವ್ ಆಗ್ತಾ ಈ ಪ್ರಾಣಿ ಬರ್ಡ್ ಆಗಿ ಕನ್ವರ್ಟ್ ಆಯ್ತು. ಈಗಿಂದ ಸುಮಾರು 150 ಮಿಲಿಯನ್ ವರ್ಷಗಳ ಹಿಂದೆ ಭೂಮಿ ಮೇಲೆ ಡೈನೋಸರ್ಸ್ ಇತ್ತು. ಸಣ್ಣ ಡೈನೋಸರ್ಸ್, ದೊಡ್ಡ ಡೈನೋಸರ್ಸ್, ಹಾರುವಂತ ಡೈನೋಸರ್ಸ್, ಓಡುವಂತ ಡೈನೋಸರ್ಸ್, ಈ ತರ ಎಲ್ಲಾ ಡೈನೋಸರ್ಸ್ ಭೂಮಿ ಮೇಲೆ ಇತ್ತು. ಬಿಕಾಸ್ ಆಫ್ ಎವಲ್ಯೂಷನ್ ಇಂದ ಸಾಕಷ್ಟು ಡೈನೋಸರ್ಸ್ ಚಿಕ್ಕದಾಗ್ತಾ ಹೋಯ್ತು. ಬೈ ದ ಟೈಮ್ ಅದು ಚಿಕ್ಕದಾಗ್ತಾ ಬರ್ಡ್ ಆಗಿ ಕನ್ವರ್ಟ್ ಆಯ್ತು. ಈ ಭೂಮಿ ಮೇಲೆ ಫಸ್ಟ್ ಬರ್ಡ್ ಬಂದಿದ್ದು ಡೈನೋಸರ್ಸ್ ಇಂದ. ಈ ಭೂಮಿ ಮೇಲೆ ಫಸ್ಟ್ ಬರ್ಡ್ ಇದೇ ಟೈಮ್ ಅಲ್ಲಿ ಬಂದಿರುತ್ತೆ. ಎವಲ್ಯೂಷನ್ ಇಂದ ಸಾಕಷ್ಟು ಡೈನೋಸರ್ಸ್ ದೊಡ್ಡದು ಮತ್ತೆ ಭಯಾನಕವಾಗಿ ಕನ್ವರ್ಟ್ ಆಗ್ತಾ ಹೋಯ್ತು. ಅಂಡ್ ಅದ್ರ ಜೊತೆಯಲ್ಲಿ ಸಾಕಷ್ಟು ಡೈನೋಸರ್ಸ್ ಲೈಕ್ ಟೀರೆಕ್ಸ್ ಒಂದು ಬರ್ಡ್ ಆಗಿ ಕನ್ವರ್ಟ್ ಆಯ್ತು. ಇವತ್ತಿನ ಕೋಳಿ ಮತ್ತೆ ಆಸ್ಟ್ರಿಚ್ ಏನಿದೆ, ಇವೆರಡಕ್ಕೆ ಒಂದು ಕಾಮನ್ ಆನ್ಸಿಸ್ಟರ್ ಇದೆ, ಅದು ಟೀರೆಕ್ಸ್ ಡೈನೋಸರ್. ಇದು ಆಕ್ಚುಯಲ್ ಟೀರೆಕ್ಸ್ ಡೈನೋಸರ್. ಈ ಡೈನೋಸರ್ ಇಂದ ಆಸ್ಟ್ರಿಚ್ ಮತ್ತೆ ಕೋಳಿ ಎವಾಲ್ವ್ ಆಯ್ತು. ನೀವ್ ಯಾವತ್ತಾದ್ರೂ ಆಸ್ಟ್ರಿಚ್ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಅದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಸಾಕಷ್ಟು ಡೈನೋಸರ್ಸ್ ವೈಬ್ಸ್ ಫೀಲ್ ಆಗುತ್ತೆ. ಮೊಟ್ಟೆ ಕೋಳಿಗಳಿಗಿಂತ ಸಾಕಷ್ಟು ಹಳೇದು. ಹೇಗಂದ್ರೆ ಡೈನೋಸರ್ಸ್ ಕೂಡ ಮೊಟ್ಟೆನೆ ಇಕ್ತಾ ಇದ್ದಿದ್ದು. ಆ ಮೊಟ್ಟೆಗಳಿಂದ ಹೊಸ ಡೈನೋಸರ್ಸ್ ಆಚೆ ಬರ್ತಾ ಇತ್ತು. ಅಂಡ್ ಆಗಿನ ಟೈಮ್ ಅಲ್ಲಿ ನೀರಲ್ಲಿ ಇದ್ದ ಪ್ರಾಣಿಗಳು ಕೂಡ ಅಷ್ಟೇ, ನೀರಲ್ಲೇ ಮೊಟ್ಟೆ ಇಕ್ತಾ ಇತ್ತು. ಪ್ರಾಣಿಗಳಲ್ಲಿ ಮೊಟ್ಟೆ ಇಡುವಂತ ಕಲೆ ತುಂಬಾ ಹಳೇದು. ಸುಮಾರು 375 ಮಿಲಿಯನ್ ಇಯರ್ಸ್ ಎಗೋ ಒಂದು ಪ್ರಾಣಿ ನೀರಿಂದ ಆಚೆ ಬರುತ್ತೆ. ನೀರಿಂದ ಆಚೆ ಬಂದು ಭೂಮಿ ಮೇಲೆ ಇರೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಭೂಮಿ ಮೇಲೆ ಅದು ಮೊಟ್ಟೆಗಳು ಕೂಡ ಇಡುತ್ತೆ. ಅದರಷ್ಟು ಟಿಕ್ಟಾಲಿಕ್. ಈ ಪ್ರಾಣಿ ಕೋಳಿಗಿಂತ ತುಂಬಾ ಡಿಫ್ರೆಂಟ್ ಆಗಿತ್ತು. ಆದ್ರೆ ಭೂಮಿ ಮೇಲೆ ಮೊಟ್ಟೆಗಳು ಸುಮಾರು 300 ಮಿಲಿಯನ್ ಇಯರ್ಸ್ ಎಗೋ ಅವಾಗಿಂದಾನೆ ಸ್ಟಾರ್ಟ್ ಆಗಿತ್ತು. ಆದ್ರೆ ಕೋಳಿ ಈ ಭೂಮಿ ಮೇಲೆ ಬಂದು 3500 ವರ್ಷ ಅಷ್ಟೇನೆ ಆಗಿರೋದು. ಆದ್ರೆ ಮೊಟ್ಟೆ ಈ ಭೂಮಿ ಮೇಲೆ 300 ಮಿಲಿಯನ್ ಇಯರ್ಸ್ ಎಗೋ ಇಂದಾನೆ ಸ್ಟಾರ್ಟ್ ಆಗಿದೆ. ಇಲ್ಲಿ ನಿಮ್ಗೆ ಕ್ಲಿಯರ್ ಆನ್ಸರ್ ಸಿಗುತ್ತೆ. ಭೂಮಿ ಮೇಲೆ ಮೊಟ್ಟೆ ಮೊದಲು ಬಂತು, ಕೋಳಿ ಅಲ್ಲ. ಈಗ ನಮ್ಗೆ ಆನ್ಸರ್ ಸಿಕ್ತು, ಮೊಟ್ಟೆ ಮೊದಲು ಬಂತು ಅಂತ. ಆದ್ರೂ ನಮ್ ಕ್ವೆಶ್ಚನ್ಗೆ ಆನ್ಸರ್ ಸಿಕ್ಕಿಲ್ಲ. ಕೋಳಿದು ಮೊಟ್ಟೆ ಮೊದಲು ಬಂತ ಅಥವಾ ಕೋಳಿ ಮೊದಲು ಬಂತ ಅಂತ. ಈಗ ಕೋಳಿ ಹೇಗ್ ಬಂತು? ಕೋಳಿ ತರನೇ ಕಾಣಿಸೋ 2 ಪಕ್ಷಿಗಳು, ಅದನ್ನ ನಾವು ಪ್ರೋಟೋ ಚಿಕನ್ ಅಂತ ನೇಮ್ ಮಾಡಬಹುದು. ಅವೆರಡು ಮೇಟಿಂಗ್ ಮಾಡಿ ಅದರ DNA ಸೇರ್ಕೊಂಡು ಫಸ್ಟ್ ಟ್ರೂ ಚಿಕನ್ ಹುಟ್ಕೊಂತು. ಅದನ್ನ ನಾವು ಗ್ಯಾಲಸ್ ಅಂತ ಕರಿತೀವಿ. ಈ ಕೋಳಿಗಳು ರೆಡ್ ಜಂಗಲ್ ಫೌಲ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಇವತ್ತಿನ ಕೋಳಿ ಏನಿದೆ
ಅದನ್ನ ಗ್ಯಾಲಸ್ ಡೊಮೆಸ್ಟಿಕಸ್ ಅಂತ ಕರೀತಾರೆ. ಗ್ಯಾಲಸ್ ಚಿಕನ್ ಮೊದಲು ಸೌತ್ ಏಷ್ಯಾದಲ್ಲಿ ಕಾಣಿಸ್ಕೊಂಡಿತ್ತು ಅಂಡ್ ಸ್ಲೋಲಿ ಅದು ಚೈನಾ, ಇಂಡೋನೇಷಿಯಾ, ಮಲೇಷಿಯಾ, ಸಿಂಗಾಪುರ್ ಈ ಎಲ್ಲಾ ಪ್ರದೇಶಗಳಿಗೆ ಹರಡ್ಕೊಂತು. ಸುಮಾರು 1500 BC ಯಲ್ಲಿ ಮನುಷ್ಯರು ಫಾರ್ಮಿಂಗ್ ಸ್ಟಾರ್ಟ್ ಮಾಡ್ತಾರೆ. ಅವರು ಅವ್ರ ಜಾಗದಲ್ಲಿ ಅವ್ರಿಗೆ ಬೇಕಾಗಿರೋಷ್ಟು ಉಳುಮೆ ಮಾಡ್ಕೊಂಡು ಅವ್ರ ಪಾಡಿಗೆ ಅವರು ಜೀವನ ಮಾಡ್ತಾ ಇರ್ತಾರೆ. ಹೀಗೇನೆ ಒಂದಿನ ಪಕ್ಕದಲ್ಲಿ ಒಂದು ಕಾಡಿಂದ ಒಂದು ಪ್ರಾಣಿ ಅವರು ಉಳುಮೆ ಮಾಡ್ತಾ ಇದ್ದ ಜಾಗಕ್ಕೆ ಬರುತ್ತೆ. ಅದು ಅಲ್ಲಿರೋ ಗಿಡಗಳನ್ನ ನೋಡಿ ತುಂಬಾ ಅಟ್ರಾಕ್ಟ್ ಆಗ್ಬಿಡುತ್ತೆ ಅಂಡ್ ಅದನ್ನ ತಿನ್ನಕ್ ಸ್ಟಾರ್ಟ್ ಮಾಡುತ್ತೆ. ಆಗಿಂದ ಮನುಷ್ಯರು ಅದನ್ನ ಸಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೇನೆ ಆ ಟೈಮ್ ಇಂದ ಎವಾಲ್ವ್ ಆಗ್ತಾ ಇವತ್ತಿನ ಚಿಕನ್ ಹುಟ್ಕೊಂಡಿದ್ದು. ಇವತ್ತು ಕೂಡ ನೀವು ಸೌತ್ ಈಸ್ಟ್ ಏಷ್ಯಾಗೆ ಹೋದ್ರೆ ನಿಮ್ಗೆ ಈ ಕೋಳಿಗಳು ಕಾಣಿಸ್ಕೊಳ್ಳುತ್ತೆ. ಈಗ ನೆಕ್ಸ್ಟ್ ಕ್ವೆಶ್ಚನ್, ಮೊಟ್ಟೆ ವೆಜ್ಜಾ ಅಥವಾ ನಾನ್ ವೆಜ್ ಅಂತ. ಸಾಕಷ್ಟು ಜನ ಮೊಟ್ಟೆ ಒಳಗಡೆ ಒಂದು ಜೀವ ಇರುತ್ತೆ, ಅದಕ್ಕೆ ಅದು ನಾನ್ ವೆಜ್ ಅಂತ ಹೇಳ್ತಾರೆ. ಮೊಟ್ಟೆಯಲ್ಲಿ 2 ಟೈಪ್ ಇದೆ. ಒಂದು ಆಪ್ಲಾಯ್ಡ್ ಎಗ್ಸ್ ಅನ್ಫರ್ಟಿಲೈಸ್ಡ್ ಆಗಿರುತ್ತೆ. ಈ ಮೊಟ್ಟೆಯಲ್ಲಿ ಬರೀ ಫೀಮೇಲ್ ಸೆಕ್ಸ್ ಸೆಲ್ಸ್ ಇರುತ್ತೆ. ಈ ಮೊಟ್ಟೆಗಳು ಯಾವತ್ತೂ ಒಂದು ಹೊಸ ಜೀವನ ಕ್ರಿಯೇಟ್ ಮಾಡೋದಕ್ಕೆ ಆಗೋದಿಲ್ಲ. ಎರಡನೇದು ಡೆಪ್ಲಾಯ್ಡ್ ಎಗ್ಸ್. ಇದರಲ್ಲಿ ಮೇಟಿಂಗ್ ಆದ್ಮೇಲೆ ಮೇಲ್ ಸೆಕ್ಸ್ ಸೆಲ್ಸ್ ಫಿಮೇಲ್ ಸೆಕ್ಸ್ ಸೆಲ್ಸ್ ನ ಫರ್ಟಿಲೈಸ್ ಮಾಡುತ್ತೆ. ಇದರಿಂದ ಒಂದು ಹೊಸ ಜೀವ ಹುಟ್ಕೊಳ್ಳುತ್ತೆ. ಈ ಪ್ರೊಸೆಸ್ ನ ರೀಪ್ರೊಡಕ್ಷನ್ ಕೂಡ ಅಸೋಸಿಯೇಟ್ ಮಾಡ್ತಾರೆ. ಈ ಭೂಮಿ ಮೇಲೆ ಸಾಕಷ್ಟು ಗಿಡಗಳು, ಪ್ರಾಣಿಗಳಿದೆ. ಅವುಗಳಿಗೆ ಯಾವುದೇ ತರ ಫರ್ಟಿಲೈಸೇಷನ್ ಬೇಡ. ಫರ್ಟಿಲೈಸೇಷನ್ ಆಗ್ದೇಲೆ ಅವುಗಳು ರೀಪ್ರೊಡ್ಯೂಸ್ ಮಾಡುತ್ತೆ. ಈ ತರ ಗಿಡ ಮತ್ತೆ ಪ್ರಾಣಿಗಳನ್ನ ಪಾರ್ಥೆನೋಜೆನೆಸಿಸ್ ಅಂತಾರೆ. ಪೈನಾಪಲ್ ಅಂಡ್ ಬನಾನಾ ಇವೆರಡಕ್ಕೆ ಯಾವುದೇ ತರ ಮೇಟಿಂಗ್ ಬೇಡ. ಮೇಟಿಂಗ್ ಇಲ್ದೇಲೆ ಇವುಗಳು ಒಂದು ಹೊಸ ಜೀವನ ಕ್ರಿಯೇಟ್ ಮಾಡ್ತವೆ. ಪ್ರಾಣಿಗಳಲ್ಲಿ ಲಿಜರ್ಡ್, ಜಿಬ್ರಾ ಶಾರ್ಕ್ಸ್ ಅಂಡ್ ರಾಟಲ್ ಸ್ನೇಕ್ಸ್ ಇವುಗಳು ಕೂಡ ಅಷ್ಟೇ. ಯಾವುದೇ ತರ ಮೇಟಿಂಗ್ ಇಲ್ದಲೆ ಅವುಗಳು ಒಂದು ಹೊಸ ಜೀವನ ಕ್ರಿಯೇಟ್ ಮಾಡ್ತವೆ. ಇವುಗಳನ್ನ ನಾವು ಪಾರ್ಥೆನೋಜೆನೆಸಿಸ್ ಅಂತ ಕರಿತೀವಿ. ಈ ವರ್ಡ್ ಏನಿದೆ ಪಾರ್ಥೆನೋ ಪ್ಲಸ್ ಜೆನೆಸಿಸ್ ಅಂದ್ರೆ ವರ್ಜಿನ್ ಪ್ಲಸ್ ಜೆನೆಸಿಸ್. ಕೋಳಿಗಳಲ್ಲಿ ಕೂಡ ಈ ಪಾರ್ಥೆನೋಜೆನೆಸಿಸ್ ಕೋಳಿಗಳು ಕಾಣಿಸ್ಕೊಳ್ಳುತ್ತಾ? ಈ ಕ್ವೆಶ್ಚನ್ಗೆ ಒಂದೇ ಆನ್ಸರ್, ನೋ. ಕೋಳಿಗಳಲ್ಲಿ ಪಾರ್ಥೆನೋಜೆನೆಸಿಸ್ ಇಲ್ಲ. ಯಾವುದೇ ಅನ್ಫರ್ಟಿಲೈಸ್ಡ್ ಎಗ್ ಒಂದು ಕೋಳಿ ಮರಿಗೆ ಜೀವ ಕೊಡೋದಿಕ್ಕೆ ಆಗಲ್ಲ. ನಾವು ತಿನ್ನೋ ಸಾಕಷ್ಟು ಮೊಟ್ಟೆಗಳು ಅನ್ಫರ್ಟಿಲೈಸ್ಡ್ ಆಗಿರುತ್ತೆ. ಈ ಮೊಟ್ಟೆಗಳಿಂದ ಯಾವತ್ತೂ ಒಂದು ಜೀವ ಆಚೆ ಬರೋದಿಕ್ಕಾಗಲ್ಲ. ನೀವು ಕೇಳ್ಬೋದು, ಒಂದೊಂದ್ಸತಿ ನಾನು ನೋಡಿದೆ ಗುರು, ಮೊಟ್ಟೆ ಒಡೆದಾಗ ಅದ್ರೊಳಗಡೆ ಒಂದು ಬ್ಲಡ್ ಡ್ರಾಪ್ ಇತ್ತು ಅಂತ. ಇದ್ರಲ್ಲೂ ಕೂಡ ನೀವು ವರಿ ಮಾಡ್ಬೇಕಂತದ್ದು ಏನಿಲ್ಲ. ನೀವು ಅಸ್ಯೂಮ್ ಮಾಡ್ಕೊಂತೀರ ದಟ್ ಇದು ಫರ್ಟಿಲೈಸ್ಡ್ ಎಗ್ ಆಗಿರುತ್ತೆ ಅಂತ. ಆದ್ರೆ ದಟ್ ಇಸ್ ನಾಟ್ ಟ್ರೂ. ಅದು ಫರ್ಟಿಲೈಸ್ಡ್ ಎಗ್ ಅಲ್ಲ. ಕೋಳಿಗಳು ಮೊಟ್ಟೆ ಇಡ್ಬೇಕಾದ್ರೆ ಅದ್ರ ಓವರೀಸ್ ಹತ್ರ ಬ್ಲಡ್ ವೆಸಲ್ಸ್ ಬರ್ಸ್ಟ್ ಆಗುತ್ತೆ. ಆಗ ಒಂದು ಡ್ರಾಪ್ ಬ್ಲಡ್ ಮೊಟ್ಟೆ ಒಳಗಡೆ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಏನಿಲ್ಲ. ಸೊ ದಿಸ್ ವಾಸ್ ಆಲ್ ಅಬೌಟ್ ಎಗ್ಸ್ ಅಂಡ್ ಹೆನ್. ಈ ವಿಡಿಯೋ ಅಲ್ಲಿ ನಾನು ಸಾಕಷ್ಟು ಪಾಯಿಂಟ್ಸ್ ನ ಡಿಸ್ಕಸ್ ಮಾಡಿದೆ. ಮೊಟ್ಟೆ ಹೇಗ್ ಬಂತು, ಮೊಟ್ಟೆ ಯಾವಾಗ ಬಂತು, ಕೋಳಿ ಹೇಗ್ ಬಂತು, ಮೊಟ್ಟೆ ವೆಜ್ಜಾ ಇಲ್ಲ ನಾನ್ ವೆಜ್ ಅಂತ. ಈ ಎಲ್ಲಾ ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ಡೂ ಹಿಟ್ ದ ಲೈಕ್ ಬಟನ್ ಡೌನ್ and subscribe to my channel. Nanu Praveen, AK Royal Praveen, signing off. Meet you in the next video. Bye. Peace.